ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ ಇವಾಗೇನು ನಾಳೆ ಎಕ್ಸಾಮ್ ಐತೆ. ಸೊ ಕೆಲವೊಂದಿಷ್ಟು ನಿಮಗೆ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಡೈರೆಕ್ಟ್ ಈಗ ನಾಳೆ ನಿಮ್ದು ಇರೋದು ಎಕ್ಸಾಮು ಅನಾಟಮಿ ಫಿಸಿಯಾಲಜಿ. ಈ ಅನಾಟಮಿ ಫಿಸಿಯಾಲಜಿ ಬಗ್ಗೆ ಮಾತಾಡೋದಂತಂದರೆ ನಾನು ಅವಾಗಲೇ ಯಾವ ರೀತಿ ರೀಪ್ರೆಸೆಂಟೇಷನ್ ಮಾಡಬೇಕು ಅಂತ ಒಂದು ಆನ್ಸರ್ನ ನನ್ನ ಒಂದು ಮೇನ್ ಚಾನಲಲ್ಲಿ, ಓಕೆ, ನಂದು 7,000 ಏನೋ ಇದಾರಲ್ಲ ಸಬ್ಸ್ಕ್ರೈಬರ್ಸು, ಆ ಒಂದು ಚಾನಲಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅದನ್ನ ನೀವು ಏನಾದರೂ ನೋಡ್ತೀನಿ ಅಂತಂದರೆ ಒಂದು 5 ಮಿನಿಟ್ಸ್ ಅಂದರೆ 2x ಸ್ಪೀಡ್ ಇಟ್ಬಿಟ್ಟು 2x ಸ್ಪೀಡ್ ಇಟ್ಟು ನೋಡ್ಬೋದು ನೀವು. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ನಾಳೆ ಸ್ವಲ್ಪ ಎಕ್ಸಾಮ್ ಇರೋಕ್ಕೋಸ್ಕರ ಸೊ ಕೆಲವೊಂದಿಷ್ಟು ನೀವು ಥಿಂಗ್ಸ್ನ ಮರೆತು ಹೋಗ್ಬೇಡ್ರಿ. ಯಾಕಂತಂದರೆ ನಾನು ಅವಾಗಲೇ ಕೂಡ ಲೈವ್ ಬಂದಾಗ ಕೂಡ ಹೇಳಿದೆ, ಏನಿಲ್ಲ ಕೆಲವೊಂದಿಷ್ಟು ನಿಮ್ಮದು ಎಲ್ಲನೂ ಕೂಡ ಕಾಲೇಜಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಆಗ್ತಾರೋ ಅದನ್ನೆಲ್ಲನೂ ಕೂಡ ಫಾಲೋ ಮಾಡಿರಿ. ಅದ್ರ ಜೊತೆಗೆ ನೀವು ನಾಳೆ ಎಕ್ಸಾಮ್ ಹಾಲಲ್ಲಿ ಕೂತಾಗ ಸೊ ಕೆಲವೊಂದಿಷ್ಟು ಚೇಷ್ಟೆಗಳಂತ ಏನು ಕರಿತಾವೆ ಎಕ್ಸಾಮ್ ಹಾಲಲ್ಲಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಸ್ವಲ್ಪ ಯಾರಾದರೂ ತಲೆ ಕೆಟ್ಟವ್ರು ಇರ್ತಂತಂದರೆ ನಿಮ್ಮನ್ನ ಡಿಬ್ಬಾರು ಕೂಡ ಮಾಡೋ ಚಾನ್ಸಸ್ ಇರ್ತದೆ. ಸೊ ಹಂಗಾಗಿಬಿಟ್ಟು ಅಂಥದ್ದೆಲ್ಲ ಬಿಟ್ಟಾಕಿ ಸೊ ಇನ್ನು ಮೊದಲು ನೀವು ಕ್ವಶನ್ಸ್ನ ಎಲ್ಲನೂ ಕೂಡ ಆಲ್ಮೋಸ್ಟ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ಎಲ್ಲನೂ ಕೂಡ ಟಚ್ ಮಾಡಲೇಬೇಕು. ನೀವು ಹಂಗಿದ್ರೆ ಪಾಸ್ ಆಗ್ತಾರೆ. ಇಲ್ಲ ಅಂತಂದರೆ ನೀವು ಒಂದು ಕ್ವಶನ್ ಬಿಟ್ಟು ಬಂದರೂ ಭಾಳ ಕಷ್ಟ ಆಗುತ್ತೆ. ಯಾವುದೂ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಟಚ್ ಮಾಡಿಬೇಡ್ರಿ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ರಿಲೇಟೆಡ್ ಏನಾದರೂ ಬರೀರಿ. ಓಕೆ, 2 ಮಾರ್ಕ್ಸಿಂದಂದರೂ ಏನಾದರೂ ತಿರ್ಗಮರ್ಗಾದರೂ ಬರೀಬೇಕು. ಆ್ಯಂಡ್ 10 ಮಾರ್ಕ್ಸಿಂದು ಕೂಡ ಹೇಳಿದ್ದೀನಿ. ಜಸ್ಟ್ ಒಂದು ಥಿಂಗ್ಸ್ ನಾನು ನಿಮಗೆ ಒಂದು ಮಾತು ಹೇಳಕ್ಕೆ ಬಂದಿದ್ದೆ, ಏನಪ್ಪ ಅಂತಂದರೆ 10 ಮಾರ್ಕ್ಸಿಗೆ 5 ಪೇಜ್ ಮಿನಿಮಮ್ 5 ಪೇಜಸ್ ಆ್ಯಂಡ್ 5 ಮಾರ್ಕ್ಸಿಗೆ 3 ಪೇಜಸ್, 2 ಮಾರ್ಕ್ಸಿಗೆ 1 ಪೇಜ್ ಫುಲ್ ಬರೀಬೇಕು. ಇದು ನಿಮಗೆ ಪಾಸ್ ಆಗೋಕ್ಕಿರುವಂಥ ಇದೇ ಒಂದು ಮೇನ್ ನಿಮ್ಗೆ. ಯಾಕಂತಂದರೆ ನೀವು ಪೇಜ್ನ ತುಂಬಿಸಿ ಬಂದರೆ ಆರಾಮ್ಸೆಗೆ ಪಾಸ್ ಆಗ್ತಾರೆ. ಆ್ಯಂಡ್ ಇನ್ನೂ ಒಂದು ಪಾಸಿಂಗ್ ಬಗ್ಗೆ ನೀವು ಸ್ವಲ್ಪ ನೀವು ಥಿಂಕ್ ಮಾಡಿರಿ. ಏನಂತಂದರೆ ನಾನೇನು ಅಂತಂದರೆ ಈಗ ಅನಾಟಮಿ ಫಿಸಿಯಾಲಜಿ ಯಾವುದಾದ್ರೂ ಒಂದು ಸಬ್ಜೆಕ್ಟು ನೀವೇನಾದರೂ ಫೇಲ್ ಆದರೂ ಕೂಡ 2 ಸಬ್ಜೆಕ್ಟ್ ಅಂತಂದು. ಸೊ ಹಂಗಲ್ಲ. ಸೊ ಇನ್ ಕೇಸ್ 2 ಸೇರಿಬಿಟ್ಟು 38 ಆಗಲಿಲ್ಲ ಅಂತಂದರೆ 2 ಫೇಲ್. ಫಾರ್ ಎಕ್ಸಾಂಪಲ್ ನಿಮ್ಗೇನಾದರೂ ಹೇಳೋದು ಅಂತಂದರೆ ನೀವು ಒಂದು ಸಬ್ಜೆಕ್ಟಲ್ಲಿ 25 ತೆಗೆದು ಇನ್ನೊಂದು ಸಬ್ಜೆಕ್ಟಲ್ಲಿ ಬರೀ 5 ತೆಗೆದ್ರೆ 30 ಆಗುತ್ತೆ. 2 ಫೇಲ್. ಓಕೆ, 25 ತೆಗೆದಿದ್ದು ಫೇಲು, ನೆನ್ಪಿಟ್ಕೋರಿ. ಹಂಗಾಗಿಬಿಟ್ಟು 2 ಸೇರಿ 38 ಆಗಬೇಕಟ್ಟೆ, ನೆನ್ಪಿಟ್ಕೋರಿ. ಒಂದು ಸಬ್ಜೆಕ್ಟಲ್ಲಿ ಬರೀ 20 ತೆಗೆದು ಇನ್ನೊಂದು ಸಬ್ಜೆಕ್ಟಲ್ಲಿ 18 ತೆಗೆದ್ರು ಕೂಡ 2 ಪಾಸು. ಓಕೆ, ಒಂದು ಸಬ್ಜೆಕ್ಟಲ್ಲಿ 15 ತೆಗೆದು ಇನ್ನೊಂದು ಸಬ್ಜೆಕ್ಟ್ 25 ತೆಗೆದ್ರು 2 ಪಾಸು. ಇನ್ ಕೇಸ್ ಒಂದು ಸಬ್ಜೆಕ್ಟಲ್ಲಿ 25 ತೆಗೆದು ಇನ್ನೊಂದು ಸಬ್ಜೆಕ್ಟಲ್ಲಿ ಬರೀ 10 ತೆಗೆದು 35 ಆಗುತ್ತೆ. ಹಂಗಾದ್ರೆ 2 ಫೇಲ್, ನೆನ್ಪಿಟ್ಕೋರಿ. ಹಂಗಾಗಿಬಿಟ್ಟು ಪಾಸಿಂಗ್ ಬಗ್ಗೆ ಎಲ್ಲನೂ 2 ಕೂಡ ಓದಬೇಕಾಗುತ್ತೆ ನೀವು. ಹಂಗಾಗಿಬಿಟ್ಟು ಏನು ಕೂಡ ಮಿಸ್ ಮಾಡಬೇಡ್ರಿ. ಎಲ್ಲನೂ ಕೂಡ ಪೇಜ್ ತುಂಬಿಸ್ರಿ. ಆ್ಯಂಡ್ ಏನಲ್ವಾ ಆನ್ಸರ್ನ ಸ್ವಲ್ಪ ಡಿಫ್ರೆಂಟೇ ಬರೀರಿ ಎಕ್ಸಾಮ್ನ ಬರೆಯುವಾಗ ಅಲ್ಲಲ್ಲಿ. ಯಾಕಂತಂದರೆ ನಾಳೆ ನೀವು ಈ ವಿಡಿಯೋಸ್ ನೋಡೋಲ್ಲ, ಯಾಕಂದರೆ ನೀವು ಬ್ಯುಸಿ ಇರ್ತೀರ. ಹಂಗಾಗಿಬಿಟ್ಟು ಇವತ್ತು ಹೇಳೋಣ ಅಂತಂದು ನೀವು ಯಾವಾಗ ಸ್ಟಾರ್ಟಿಂಗ್ ಸ್ಪೀಡ್ ಬರೋಕ್ಕೆ ಹೋಗ್ತಾರೋ ಫೈನಲ್ವರೆಗೂ ಕೂಡ ಹಂಗೆ ಬರೀರಿ. ಎಲ್ಲನೂ ಕೂಡ ಕೊಟ್ಟಿರುವಂಥ ಎಲ್ಲನೂ ಕೂಡ ನೀವು ಏನೇನು ಫಿಲ್ಅಪ್ ಮಾಡೋದಿರುತ್ತೋ ಒಂದು ಕೂಡ ಮಿಸ್ ಮಾಡಬೇಡ್ರಿ. ಅದನ್ನ ನೆನ್ಪಿಡೋರಿ. ಸೊ ಒಂದು ಕೇಸ್ ನಿಮ್ಗೆ ಯಾರು ಗೊತ್ತಾಗಿಲ್ಲ ಅಂತಂದರೆ ಅಲ್ಲಿ ಅವ್ರನ್ನ ಕೇಳಿರಿ. ಓಕೆ, 1 ಟೈಮ್ 2 ಟೈಮ್ ಬೈಬೋದು. ಅದಾದ ತಕ್ಷಣ ಅವ್ರೇನು ಅನ್ಕೊಳಲ್ಲ. ಓಕೆ, ಅವ್ರು ಇರೋದೇ ಅದಕ್ಕೆ. ಸೊ ಇದು ಗೊತ್ತಿಲ್ಲ ಮೇಡಮ್, ಮತ್ತು ಇದು ಗೊತ್ತಿಲ್ಲ ಸರ್ ಅಂತ ಸ್ವಲ್ಪ ಕೈಂಡ್ಲಿ ರಿಕ್ವೆಸ್ಟಾಗಿ ಕೇಳ್ಕೊರಿ. ಯಾಕಂತಂದರೆ ನೀವು ಎಕ್ಸಾಮಲ್ಲಿ ಇಷ್ಟು ದಿನ ಓದಿದ್ದು ನೀವು ಎಕ್ಸಾಮ್ 3 ತಾಸು ಏನು ಬರೀತಾರೋ ಅದೇ ಫೈನಲ್ ಆಗಿರ್ತದೆ. ಆಲ್ಮೋಸ್ಟು ಎಲ್ಲನೂ ಕೂಡ ಪೇಜ್ ತುಂಬಿಸಿ ಬರ್ರಿ, ಅದೇ ನಿಮಗೆ ಪಾಸ್ ಹೋಗ್ದಾರಿ. ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತೊಂದು ದಿನ ಫುಲ್ ಟೈಮ್ ಐತೆ. ಹೆಡ್ಲೈನ್ ಅಂತೂ ನೋಡ್ಕೊತ ಹೋಗ್ಬಿಡ್ರಿ ಸಾಕು. ಯಾಕೆ ಹೆಡ್ಲೈನ್ ನೋಡ್ಕೊಂಡ್ರು ಕೂಡ ಅಟ್ಲೀಸ್ಟ್ ರಿಲೇಟೆಡ್ ಏನಾದರೂ ಬರೀತೀರ. ಸರಿ, ಬಾಯ್.